2026ರ ಹೊಸ ವರ್ಷ ಸ್ವಾಗತಕ್ಕೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಸಿಲಿಕಾನ್ ಸಿಟಿಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಪಬ್ಗಳಲ್ಲಿ ಅಕ್ರಮ ತಡೆಗೆ ಪೊಲೀಸರ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ 3-4 ದಿನ ಕಳೆದ್ರೆ ಹೊಸ ವರ್ಷದ ಆರಂಭ. ಪಬ್ಗಳಲ್ಲಿ ನಡೆಯುವಂತಹ ಅಕ್ರಮ ತಡೆಗೆ ಪೊಲೀಸರ ಮಾಸ್ಟರ್ ಪ್ಲಾನ್. ಪಬ್ಗಳ ಜಾಹೀರಾತುಗಳ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಜಾಹೀರಾತುಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಪಬ್ಲಿಸಿಟಿ ಮಾಡ್ತಾರೆ ಅದರ ಮೇಲೆ ಕೂಡ ನಿಗಾ ವಹಿಸಲಾಗಿದೆ. ಪಾರ್ಟಿಗೆ ರಷ್ಯಾ ಮಹಿಳೆಯರನ್ನ ಕರೆಸುವ ಬಗ್ಗೆ ಪೋಸ್ಟರ್ ಹಾಕಲಾಗಿತ್ತು. ಈ ರೀತಿಯಾದಂಥ ಒಂದು ಪೋಸ್ಟರ್ ಜಾಹೀರಾತನ್ನು ಕೊಡಲಾಗಿತ್ತು ಬೆಳ್ಳಂದಿರಿನ ಪಬ್ನಲ್ಲಿ. ಕೂಡಲೇ ಪೋಸ್ಟರ್ ಡಿಸ್ಪ್ಲೇ ಬಂದ್ ಮಾಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸೊ ಹೀಗಾಗಿ ಪಬ್ಗಳ ಜಾಹೀರಾತುಗಳ ಮೇಲೆ ಕೂಡ ಖಾಕಿ ಹದ್ದಿನ ಕಣ್ಣು. ಪಾರ್ಟಿಗೆ ರಷ್ಯಾ ಮಹಿಳೆಯರನ್ನ ಕರೆಸುವ ಬಗ್ಗೆ ಪೋಸ್ಟರ್ ಹಾಕಲಾಗಿತ್ತು. ಗ್ರಾಹಕರನ್ನ ಸೆಳೆಯುವಂತಹ ದೃಷ್ಟಿಯಲ್ಲಿ ಜಾಹೀರಾತು ಪ್ರಕಟಣೆ ಮಾಡಿದ್ದು ಬೆಳ್ಳಂದೂರಿನ ಒಂದು ಪಬ್. ಅದನ್ನ ಡಿಸ್ಪ್ಲೇ ಮಾಡಲಾಗ್ತಾ ಇತ್ತು ಜನನಿಬಿಡ ಪ್ರದೇಶದಲ್ಲಿ. ಸೊ ಇದು ಬೇರೆ ತೆರನಾದಂತಹ ಒಂದು ಮೆಸೇಜ್ ಅನ್ನ ಜನರಿಗೆ ಕಳಿಸುತ್ತೆ ಅನ್ನುವಂತಹ ದೃಷ್ಟಿಯಿಂದ ಸಮಾಜದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಜಾಹೀರಾತುಗಳನ್ನು ಕೂಡ ಕೊಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಮಾಡಲಾಗ್ತಾ ಇದೆ. 12 ಗಂಟೆಗೆ ಮದ್ಯ ಕೊಡೋದನ್ನು ನಿಲ್ಲಿಸಬೇಕು. ನಿಯಮ ಮೀರಿ ಹೆಚ್ಚು ಜನರನ್ನ ಪಬ್ ಬಾರ್ನಲ್ಲಿ ಸೇರಿಸಬಾರದು. 12 ಗಂಟೆಗೆ ಮದ್ಯ ಸರಬರಾಜು ಏನಿರುತ್ತೆ ಅದನ್ನ ಕಂಪ್ಲೀಟ್ಲಿ ನಿಲ್ಲಿಸಬೇಕು ಅಂತ ಈ ರೀತಿಯಾಗಿ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು, ಸೂಚನೆಗಳನ್ನು, ರೂಲ್ಸ್ಗಳನ್ನು ಮಾಡಲಾಗಿದೆ. ರಾತ್ರಿ 1 ಗಂಟೆ ಸರಿಯಾಗಿ 1 ಗಂಟೆಗೆ ಸರ್ವಿಸ್ ಕ್ಲೋಸ್ ಆಗಬೇಕು. 12 ಗಂಟೆಗೆ ಮದ್ಯ ಕೊಡೋದನ್ನ, ಡ್ರಿಂಕ್ಸ್ ಕೊಡೋದನ್ನ ನಿಲ್ಲಿಸಬೇಕು. ನಿಗದಿಗಿಂತ ಹೆಚ್ಚು ಜನರನ್ನ ಸೇರಿಸೋದಕ್ಕೆ ಅವಕಾಶ ಇಲ್ಲ. ಲಿಮಿಟ್ ಎಷ್ಟಿರುತ್ತೆ ಅಷ್ಟೇ ಇರಬೇಕು. ವಯಸ್ಸಿನ ಮಿತಿ ಕಡ್ಡಾಯವಾಗಿ ಪಾಲಿಸಬೇಕು. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಆಗಿಲ್ಲ. ಅಪ್ರಾಪ್ತರಿಗೆ ನೋ ಎಂಟ್ರಿ, ID ಕಾರ್ಡ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ರೂಲ್ಸ್ ಕೂಡ ಇದೆ, ಕಡ್ಡಾಯಗೊಳಿಸಲಾಗಿದೆ. ಸೊ ಈ ರೀತಿಯಾಗಿ ಹೊಸ ವರ್ಷಾಚರಣೆಗೆ ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೆ ಒಂದಿಷ್ಟು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ ಶೆಟ್ಟಿ, ಪ್ರತಿ ಬಾರಿ ಕೂಡ ಹೊಸ ವರ್ಷಾಚರಣೆಗೆ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಲಾಗುತ್ತೆ ಪೊಲೀಸ್ ಇಲಾಖೆಯಿಂದ. ಸೊ ವಿಶೇಷವಾಗಿ ಈ ಬಾರಿ ಕೂಡ ಆ ರೀತಿಯಾದಂತಹ ವಿಶೇಷವಾದಂತಹ ರೂಲ್ಸ್ಗಳು ಆಡ್ ಆನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಇಲ್ಲಿವರೆಗಿನ ರೂಲ್ಸ್ಗಳನ್ನು ಹೊರತುಪಡಿಸಿ ಬೇರೆ ಏನನ್ನ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗ್ತಾ ಇದೆ ಬೆಂಗಳೂರು ಪೊಲೀಸ್? ಅರುಣ್, ಪ್ರತಿ ವರ್ಷ ಕೂಡ ಹೊಸ ವರ್ಷ ಸಂದರ್ಭದಲ್ಲಿ ಎಷ್ಟೇ ಜಾಗೃತೆಯನ್ನು ವಹಿಸಿದ್ರು ಕೂಡ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಸೊ ಆ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ಸಲ ಹಲವು ರೀತಿಯಾದಂತಹ ತಯಾರಿಯನ್ನ ಬೆಂಗಳೂರು ಪೊಲೀಸರು ಮಾಡ್ಕೊಳ್ತಾ ಇದ್ರು. ಸಭೆ ಮೇಲೆ ಸಭೆಯನ್ನ ಮಾಡಿದ್ರು. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಈಗ ಹೋಟೆಲ್, ಪಬ್ಬು, ಬಾರ್ ಮಾಲೀಕರ ಜೊತೆ ಸಭೆಯನ್ನು ಕೂಡ ಮಾಡಲಾಯಿತು. ಜೊತೆಗೆ ಸಿಟಿ ರೌಂಡ್ಸ್ ಅನ್ನು ಕೂಡ ಕಳೆದ 3-4 ದಿನಗಳಿಂದಲೂ ಕೂಡ ಪೊಲೀಸರು ಹೊಡಿತಾ ಇರುವಂತದ್ದು. ಜೊತೆಗೆ ಪಬ್ಬು, ಬಾರ್ ಮಾಲೀಕರಿಗೆ ಅವರಿಗೆ ಕೊಟ್ಟಂತಹ ಮಾರ್ಗಸೂಚಿಯನ್ನ, ಜೊತೆಗೆ ಅವರಿಗೆ ತಿಳಿಸಿರುವಂತಹ ವಿಚಾರವನ್ನ ಪಾಲನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ರು. ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಿರ್ಬೋದು, ಶಬ್ದ ಮಾಲಿನ್ಯ ವಿಚಾರ ಅಥವಾ ಹೆಣ್ಣು ಮಕ್ಕಳ ಸುರಕ್ಷತೆ ಆಗಿರ್ಬೋದು, ಈ ಎಲ್ಲ ರೀತಿಯಾಗಿ ಅವರಿಗೆ ಒಂದು 30 ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತಾನೆ ತಿಳಿಸಿರುವಂತದ್ದು. ಯಾಕಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಎಷ್ಟೇ ಕಡಿವಾಣ ಹಾಕಿದ್ರು ಕೂಡ ಕೆಲವೊಂದು ಕಡೆಯಲ್ಲಿ ಅಕ್ರಮ ಚಟುವಟಿಕೆಗಳು, ಡ್ರಗ್ ರೀತಿಯಾಗಿ ಗಾಂಜಾ, ರೇವ ಪಾರ್ಟಿ ಈ ರೀತಿಯಾಗಿ ಮಾಡುವಂತಹ ಸಾಧ್ಯತೆ ಕೆಲವೊಂದು ಸಲ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅವುಗಳಿಗೆ ಕಡಿವಾಣ ಹಾಕಬೇಕು ಅಂತ ಟೈಟ್ ರೂಲ್ಸ್ ಅನ್ನ ಈ ಸಲವೂ ಕೂಡ ತಿಳಿಸಿರುವಂತದ್ದು. 30 ರೂಲ್ಸ್ ಗಳನ್ನ ಹೇಳಿದ್ದಾರೆ. ಪಬ್ ಮಾಲೀಕರಿಗೆ ರಾತ್ರಿ 1 ಗಂಟೆವರೆಗೂ ಕೂಡ ತೆರೆಯೋದಕ್ಕೆ ಅವಕಾಶ ಇದೆ. 1 ಗಂಟೆ ಮೇಲೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಸೂಚನೆ ಕೊಟ್ಟ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಒಂದು ಮನವಿಯನ್ನ ಇಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ 2 ಗಂಟೆವರೆಗೂ ನಮ್ಗೆ ಹೋಟೆಲ್ ಅನ್ನ ತೆಗೆಯೋದಕ್ಕೆ ಅವಕಾಶ ಕೊಡಿ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಾದ್ರೂ 2 ಗಂಟೆವರೆಗೂ ನಮ್ಗೆ ಹೋಟೆಲ್ ನ ತೆಗೆಯೋದಕ್ಕೆ ಅವಕಾಶ ಕೊಡಿ. ಯಾಕಂದ್ರೆ ಮುಂಬೈಯಲ್ಲೆಲ್ಲ ರಾತ್ರಿ, ಮಹಾನಗರಿಗಳಲ್ಲಾಗ್ಲಿ ಮುಂಬೈಯಲ್ಲಿ ಅಲ್ಲೆಲ್ಲ ರಾತ್ರಿ 2 ಗಂಟೆವರೆಗೂ ಹೋಟೆಲ್ ಓಪನ್ಗೆ ಅವಕಾಶ ಇದೆ. ಸೊ ನಮಗೂ ಅದೇ ರೀತಿಯಾಗಿ ಅವಕಾಶ ಕೊಡಿ ಅಂತ ಒಂದು ಸ್ಪೆಷಲ್ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಆಸ್ ಆಫ್ ನೌ ರಾತ್ರಿ 1 ಗಂಟೆವರೆಗೆ ಎಲ್ಲವೂ ಕೂಡ ಹೋಟೆಲ್, ಬಾರು, ಪಬ್ಬು, ರೆಸ್ಟೋರೆಂಟ್ ಇವೆಲ್ಲವೂ ಕೂಡ ಕ್ಲೋಸ್ ಆಗ್ಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಜನ ಸೇರೋದಕ್ಕೆ ಅವಕಾಶ ಇಲ್ಲ. ಎಮರ್ಜೆನ್ಸಿ ಎಕ್ಸಿಟ್ ಗಳೆಲ್ಲವನ್ನು ಕೂಡ ಸರಿಯಾಗಿ ಮೇಂಟೈನ್ ಮಾಡಬೇಕು. ಜೊತೆಗೆ ಪಬ್ನ ಸುತ್ತಮುತ್ತ ಆವರಣವನ್ನು ಕೂಡ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅಂತ ತಿಳಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ. ಡೀಟೇಲ್ಸ್